ನಮಸ್ಕಾರ ಸ್ನೇಹಿತರೆ. ನೀವು ಮತ್ತು ಕಾವ್ಯ ಏನ್ ಮಾತಾಡ್ಕೊಳ್ಬೇಕೋ ಮಾತಾಡಿ. ಮನೆ ಹೊರಗೆ ಕೂತ್ಕೊಂಡಿರೋ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ? ನೀವು ಅವರ ಅಮ್ಮನಿಗೆ ಹೇಳು ಅಂತಂದ್ರೆ ನೀವು ಹೇಳೋ ಈ ಮಾತು ನಿಮ್ಮ ಮನೆಯವರು ನೋಡೋದಿಲ್ವಾ? ಅವರು ಒಂದು ಹೆಣ್ಣಲ್ವಾ? ಎಂದು ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಬೆಂಡೆತ್ತಿದ್ದಾರೆ. ಇತ್ತೀಚೆಗೆ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಕಾವ್ಯ ಶೈವ ನಡುವೆ ಭಾರಿ ಟಾಕ್ ವಾರ್ ನಡೆಯಿತು. ಈ ಸಂದರ್ಭದಲ್ಲಿ ಹೋಗಮ್ಮ ಎಂದು ಕಾವ್ಯ ಹೇಳಿದ್ದಕ್ಕೆ ಇದೆಲ್ಲ ನಿನ್ನ ಅಮ್ಮನಿಗೆ ಹೇಳು, ನನಗ್ ಹೇಳ್ಬೇಡ ಎಂದು ಅಶ್ವಿನಿ ಗೌಡ ಕೂಗಾಡಿದ್ರು. ಇದಕ್ಕೆ ವೀಕ್ಷಕರು ಭಾರಿ ಅಸಮಾಧಾನ ಹೊರಹಾಕಿ ಅಶ್ವಿನಿ ಗೌಡ ಮಾತನಾಡಿದ್ದು ತಪ್ಪು ಎಂದಿದ್ರು. ಈ ಬಗ್ಗೆ ಇದೀಗ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಚರ್ಚಿಸಿದ್ದಾರೆ. ಅಶ್ವಿನಿ ಗೌಡಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಶುರುವಾದ ಜಗಳದಿಂದ ನೀವು ಕಾವ್ಯ ಅವರ ತಾಯಿ ತನಕ ಹೋಗಿದ್ದು ಸರಿನಾ ಅಶ್ವಿನಿ ಅವರೇ? ಈಗ ಮಾತಾಡ್ತಾ ಎಷ್ಟೋ ಜನ ಹೇಳ್ತೀರಿ ಹೇ ಹೋಗಯ್ಯ ಅಂತೀವಿ, ಹಾಗಂತ ಅಪ್ಪಂದಿರ ತನಕ ಹೋಗ್ತೀವಾ? ಹೋಗಮ್ಮ ಅಂದ ಮಾತ್ರಕ್ಕೆ ತಾಯಿವರೆಗೂ ಹೋಗ್ತೀವಾ ಎಂದು ಕಿಚ್ಚ ಸುದೀಪ್ ಅಶ್ವಿನಿ ಅವರಿಗೆ ಖಡಕ್ ಆಗಿ ಕೇಳಿದ್ದಾರೆ. ಇದಕ್ಕೆ ಅಣ್ಣ, ಇದು ಮೊದಲನೇ ಸಲ ಅಲ್ಲ, ಈ ಹಿಂದೆಯೂ ಕಾವ್ಯ ಈ ತರಹ ಸುಮಾರು ಸಲ ಹೇಳಿದ್ದಾರೆ ಎಂದು ಅಶ್ವಿನಿ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡಿ, ಕಾವ್ಯ ಬಗ್ಗೆ ಮಾತಾಡಿ. ಕಂಟೆಸ್ಟೆಂಟ್ಸ್ ಮಧ್ಯೆ ಏನೇ ನಡೆದ್ರೂ ಮಾತಾಡಿ. ತಾಯಂದಿರ ತನಕ ಯಾಕೆ ಹೋಗ್ತೀರಿ, ಹೇಗ್ ಹೋಗ್ತೀರಿ ಎಂಬ ಕಿಚ್ಚನ ಪ್ರಶ್ನೆಗೆ ಅಣ್ಣ, ನಾನು ಅವರ ತಾಯಿಗೆ ಯಾವುದೇ ಪದ ಬಳಕೆ ಮಾಡಿಲ್ಲ ಎಂದಿದ್ದಾರೆ ಅಶ್ವಿನಿ ಗೌಡ. ಪದ ಬಳಕೆ ಮಾಡ್ಬೇಕಾಗಿಲ್ಲ, ಹೋಗಿ ನಿಮ್ಮಮ್ಮನಿಗೆ ಹೇಳಿ ಅಂತಂದ್ರೆ ಅದೇ ಕಾವ್ಯ ಅವರ ತಾಯಿ ಕೂತ್ಕೊಂಡು ಅದನ್ನ ನೋಡ್ತಿರ್ಬೇಕಾದ್ರೆ ಆ ತಾಯಿ ಏನ್ ಮಾಡಿದೆ? ನಿಮಗೂ ಕಾವ್ಯ ಅವರ ಮಧ್ಯೆ ಏನ್ ಮಾತಾಡ್ಕೊಳ್ಬೇಕೋ ಮಾತಾಡಿ. ಮನೆ ಹೊರಗೆ ಕೂತ್ಕೊಂಡಿರುವ ವ್ಯಕ್ತಿಗಳು ಅವರು ಏನ್ ಮಾಡ್ತಿದ್ದಾರೆ ಎಂದು ಅಶ್ವಿನಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಣ್ಣ, ಈ ಹಿಂದೆ 2-3 ಸಲ ಆದಾಗ್ಲೂ ನಾನು ಕಂಟ್ರೋಲ್ ಮಾಡಿದ್ದೆ, ಆದ್ರೆ ಅವರ ತಾಯಿಗೆ ಕನ್ವೆ ಮಾಡ್ಬೇಕು ಅನ್ನೋದಿರ್ಲಿಲ್ಲ. ವಯಸ್ಸಿನಲ್ಲಿ ನನಗೂ ಅವರ ತಾಯಿಗೂ ಸ್ವಲ್ಪ ಡಿಫ್ರೆನ್ಸ್ ಇರಬಹುದು. ಅವರು ಹೇಳುವಾಗ ನನ್ನ ಮನೆಯಲ್ಲೂ ಕೂತ್ಕೊಂಡು ನೋಡುವಾಗ ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕಾದ್ರೆ ಎಂದಿದ್ದಾರೆ ಅಶ್ವಿನಿ ಗೌಡ. ಇದಕ್ಕೆ ಕೋಪಗೊಂಡ ಕಿಚ್ಚ, ಯಾರೇ ಮನೆಯಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು, ನೀವು ಎಷ್ಟೇ ಹೇಳಿದ್ರು ಈ ಮಾತನ್ನ ನಾನು ಒಪ್ಪಲ್ಲ ಅಶ್ವಿನಿ ಅವರೇ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಕೊನೆಗೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಎಂದ ಅಶ್ವಿನಿ ಗೌಡಗೆ ಯೋಚನೆ ಮಾಡೋದು ಅಲ್ಲ, ನೀವು ತಪ್ಪು, ದಯವಿಟ್ಟು ಫ್ಯಾಮಿಲಿ ತನಕ ಯಾರು ಹೋಗ್ಬೇಡಿ, ಎಲ್ಲವೂ ಸರಿ ಅಲ್ಲ ಎಂದು ಖಡಕ್ಕಾಗಿ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಶ್ವಿನಿ ಗೌಡ ಆ ಪದ ಬಳಕೆ ಮಾಡಿದ್ರಲ್ಲಿ ನಿಮ್ಗೆಲ್ಲ ಎಷ್ಟು ತಪ್ಪು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.